ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂಬ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಏನು ಹೇಳಿದ್ದಾರೆಯೋ ಅದನ್ನು ಒಪ್ಕೊಳ್ತೀವಿ ನಾವು. ಅದರಲ್ಲಿ ನಮ್ಮದೇನು ತಕರಾರೇ ಇಲ್ವಲ್ಲಪ್ಪ. ನಾವು ಯಾರು ಸಿಎಂ ಅಧಿಕಾರದ ಅವಧಿಯ ಬಗ್ಗೆ ಮಾತೇ ಆಡಿಲ್ಲ. ಅವ್ರಿಗೆ ಏನು ಗೌರವ ಕೊಡಬೇಕೋ ಅದನ್ನು ಕೊಡ್ತಾ ಇದ್ದೀವಿ, ಕೊಟ್ಟಿದ್ದೇವೆ. ಸಿದ್ದರಾಮಯ್ಯ ಪಕ್ಷಕ್ಕೆ ದೊಡ್ಡ ಆಸ್ತಿ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಖರ್ಗೆ ಅವರನ್ನು ಭೇಟಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ದೆಹಲಿಯಲ್ಲಿ ನಾನು ಭೇಟಿ ಮಾಡಿ ಬಂದಿದ್ದೀನಿ. ಸಂದರ್ಭ ಇದ್ದರೆ ಹೋಗಿ ಭೇಟಿ ಮಾಡ್ತೀನಿ. ನಾನು ದೆಹಲಿಗೆ ಕಾಂಗ್ರೆಸ್ ಶಾಸಕರ ಭೇಟಿ ವಿಚಾರಕ್ಕೆ ಮಂತ್ರಿಗಳಾಗಬೇಕು ಅಂತ ಅವರು ಹೋಗಿದ್ದಾರಪ್ಪ. ತಪ್ಸಕ್ಕೆ ನಾನು ಯಾರು? ತಪ್ಪಾಗ್ಬಿಡುತ್ತಾ ಇದು? ಅವರ ಭವಿಷ್ಯ ಭದ್ರ ಮಾಡ್ಕೊಳ್ಬೇಕಲ್ಲ, ಅವರು ರಾಜಕಾರಣದಲ್ಲಿ ಅವರು ಬೆಳಿಬೇಕಲ್ಲ, ನಾನು ಯಾರು ಅದನ್ನು ತಡೆಯೋಕ್ಕೆ ಅಂತ ಹೇಳಿ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವು ಯಾರು ಅವರ ಧನ್ಯರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ತಾರೆ. We all have to respect whatever the honorable chief minister is telling. We have to respect. We all have to respect the high command. There is nothing wrong. We are in any way. I have not said any day that they will not stay for 5 years or the where I have said. We are not said. None of us have spoken on that issue. ಯಾರು ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ತಾರೆ. ಪದೇ ಪದೇ ಭೇಟಿ ಮಾಡೋದು ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾ ಇಲ್ಲ. ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಒಂದು ಭೇಟಿ ಮಾಡೇ ಮಾಡ್ತೀನಿ. ದೆಹಲಿಗೆ ಹೋಗಿ ಬರ್ತೀನಿ. ಕೇಳ್ತೀನಿ ಸುಮ್ಮನೆ ತೊಂದರೆ ಕೊಡುತ್ತಾರ ಅಂತ. ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ನಾವ್ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿ ಹೇಳಿಲ್ವೇ, ನಾವ್ಯಾರಿಗೆ ನಾವು ಡೆಲ್ಲಿಗೆ ಹೋಗೋದನ್ನ ನಾವು ಬೇಡ ಅಂತಂದೆ. ದೇವಲ್ಲಿ ಅಂತಂದ್ರೆ ನಮ್ಮ ನೇತೃತ್ವ ಬರುತ್ತೆ, ಒಂದು ದೇವಸ್ಥಾನ ಐತೆ, ಅವರು ಭವಿಷ್ಯ ನಿರ್ಮಾಣ ಮಾಡಬೇಕು.